ರಾತ್ರಿ 11 ಅಮೆರಿಕದಲ್ಲಿ ಕಲಿಯುತ್ತಿರುವ ಮಗ ಜತೆಗೆ ಹರಟೆ ಹೊಡೆಯೋಣವೆಂದು ಇಂಟರ್ನೆಟ್ ತೆರೆದೆ. ಮಗ ನನಗಾಗೇ ಕಾಯುತ್ತಿದ್ದಂತೆ ಹಾಯ್ ಅಮ್ಮ ಎನ್ನುವ ಅಕ್ಷರಗಳು ಪರದೆಯ ಮೇಲೆ ಮೂಡಿದಾಗ ಮನಸ್ಸಿಗೆ ಉಲ್ಲಾಸ. ಮಗ ನನಗಾಗಿ ಕಾಯುತ್ತಿದ್ದ ಎನ್ನುವ ಯೋಚನೆ ಹೃದಯ ತುಂಬುವಂಥದ್ದು. ಮಕ್ಕಳು ದೂರದಲ್ಲಿದ್ದರೆ ಹಾಗೆ ಕಿವಿ, ಕಣ್ಣು, ಮನಸ್ಸು, ಹೃದಯ ಎಲ್ಲ ತೆರೆದುಕೊಂಡು ಕಾಯುತ್ತಲೇ ಇರುತ್ತೇವೆ. ಮಗ ಕಲಿಯಲು ಹೊರಗೆ ಹೋದಾಗಿನಿಂದ ಇದು ನನಗೆ ಅತ್ಯಂತ ಪ್ರಿಯವಾದ ಕೆಲಸ. ವಿಡಿಯೋ ಚಾಟಿಂಗ್ನಲ್ಲಿ ಅವನನ್ನು ನೋಡುತ್ತಾ ಹರಟೆ ಹೊಡೆಯುತ್ತಿದ್ದರೆ ಅವನು ಇನ್ನೊಂದು ಕೋಣೆಯಲ್ಲಿದ್ದಾನೆ ಎಂದು ಅನಿಸುವುದಲ್ಲದೆ ನಮ್ಮಿಂದ ಸಾವಿರಾರು ಮೈಲು ದೂರದಲ್ಲಿದ್ದಾನೆ ಎಂದು ಅನಿಸುವುದೇ ಇಲ್ಲ. ಮಗ ಅಲ್ಲಿಯ ಸುದ್ದಿಗಳನ್ನು ಹೇಳುತ್ತಿರುವಾಗ, ಅವನ ಅನುಭವಗಳನ್ನು ಹಂಚಿಕೊಳ್ಳುವಾಗ ನನಗೆ ಏನೋ ಹೊಸದು ತಿಳಿದುಕೊಂಡಂತಹ ಅನುಭವ. ಈಗಿನ ಮಕ್ಕಳಿಗೆ ಎಷ್ಟೊಂದು ಅವಕಾಶಗಳು ತೆರೆದುಕೊಳ್ಳುತ್ತಿವೆ. ನಮಗೆಲ್ಲ ಕನಸಲ್ಲೂ ದಕ್ಕದ ಅನುಭವಗಳಿವು. ಇಲ್ಲಿರುವಾಗ ಯಾವ ಮದುವೆಗೂ ಯಾವ ಕೌಟುಂಬಿಕ ಕಾರ್ಯಕ್ರಮಗಳಿಗೂ ಬರಲು ಹಿಂದೇಟು ಹೊಡೆಯುತ್ತಿದ್ದ ಹುಡುಗ ಅಲ್ಲಿಗೆ ಹೋದ ಮೇಲೆ ಹೇಗೆ ನಮ್ಮವರ ಪರಿಚಯ ಮಾಡಿಕೊಳ್ಳಲು ಆಸಕ್ತಿ ತೋರುತ್ತಿದ್ದಾನೆ ಎನ್ನುವುದು ನನಗೆ ಸೋಜಿಗವಾಗಿತ್ತು. ಹೋದ 6 ತಿಂಗಳಲ್ಲಿ ಅಲ್ಲಿದ್ದ ನಮ್ಮವರೆಲ್ಲರ ಪರಿಚಯ ಮಾಡಿಕೊಂಡಿದ್ದ. ಅಲ್ಲಿ ಹುಟ್ಟಿರುವ ಭಾರತೀಯ ಮೂಲದ ವಿದ್ಯಾರ್ಥಿಗಳ ಸಂಘದ ಕಾರ್ಯಕ್ರಮದಲ್ಲಿ ಅವನು ನೃತ್ಯವನ್ನು ಹೇಳಿದಾಗ ನಾನು ಬಿದ್ದು ನಕ್ಕಿದ್ದೆ. ಅವನಿಗೆ ಅಲ್ಲಿ ಅದಾವುದೂ ಇಷ್ಟವಿರಲಿಲ್ಲ. ಅಲ್ಲಿಗೆ ಹೋದ ಮೇಲೆ ನಮ್ಮ ಭಾಷೆಯಲ್ಲಿ, ನಮ್ಮ ಜನರಲ್ಲಿ, ನಮ್ಮ ಕಲೆಯಲ್ಲಿ ಆಸಕ್ತಿ ಮೂಡಿತ್ತು. ಅದೇ ನಮ್ಮ ಸಂಸ್ಕೃತಿಯ ಆಕರ್ಷಣೆ. ಅವನು ಅಲ್ಲಿಗೆ ಹೋದ ನಂತರ ಮೊದಲ ಬಾರಿಗೆ ಹಿಮಪಾತವಾದಾಗ ಹೇಗೆ ಬೆಳ್ಳಗಿನ ಹಿಮದಲ್ಲಿ ಆಟವಾಡಿದೆ, ಸ್ಕೇಟಿಂಗ್ ಮಾಡಲು ಕಲಿತೆ ಎಂದೆಲ್ಲ ಅವನು ವಿವರಿಸುವಾಗ ನಾನೇ ಅಲ್ಲಿದ್ದ ಅನುಭವವಾಗುತ್ತಿತ್ತು. ಅದರ ಭಾವಚಿತ್ರವನ್ನು ಕಳುಹಿಸಿದಾಗ ಕಣ್ಣಿಗೂ ಹಬ್ಬವಾಗಿತ್ತು. ಅವನ ಕಣ್ಣಲ್ಲಿ ನಾನು ಅಮೆರಿಕ ನೋಡುತ್ತಿದ್ದೆ. ನಮ್ಮ ಹರಟೆ ಮುಂದುವರಿಯುತ್ತಿರುವಾಗ ಪರದೆಯ ಮೇಲೆ ಅಂಬಿಕಾ ಈಗಷ್ಟೇ ಆನ್ಲೈನ್ಗೆ ಬಂದಿದ್ದಾಳೆ ಎನ್ನುವ ನೀಲಿ ಬಣ್ಣದ ಚೀಟಿ ಕಾಣಿಸಿತು. ಅಂಬಿಕಾ ನನ್ನ ತಂಗಿಯ ಮಗಳು. 6 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿ ಗಂಡನೊಡನೆ ಅಮೆರಿಕಕ್ಕೆ ಹಾರಿದ್ದಳು. ಅವಳು ಆಗಾಗ ನನ್ನೊಡನೆ ಹರಟೆಗೆ ಬರುತ್ತಿದ್ದಳು. ತನ್ನ ಹೊಸ ಜೀವನದ ಸಂತಸವನ್ನು ಹಂಚಿಕೊಳ್ಳುವುದರಲ್ಲಿ ಅವಳಿಗೂ ಆಸಕ್ತಿ, ಕೇಳುವುದರಲ್ಲಿ ನನಗೂ ಆಸಕ್ತಿ. ಅವಳೊಡನೆಯೂ ಹರಟೆಗೆ ಶುರು ಮಾಡಿದೆ. ಒಮ್ಮೆಲೆ ಬೇರೆ ಬೇರೆ ಭಾಗದ 3-4 ಜನರ ಒಟ್ಟಿಗೆ ಮಾತಾಡುವ ಅನುಭವವು ಒಂದು ರೀತಿಯ ಬಳಕಗೊಳ್ಳುವ ಅನುಭವ. ನನ್ನ ಟೈಪಿಂಗ್ ವೇಗ ಕಡಿಮೆ ಇರುವುದರಿಂದ ಹೆಚ್ಚೆಂದರೆ 2 ಜೊತೆಗೆ ನಾನು ಆರಾಮವಾಗಿ ಮಾತಾಡುವುದು ಸಾಧ್ಯವಾಗುತ್ತಿತ್ತು. ಅದಕ್ಕಿಂತ ಹೆಚ್ಚಾದರೆ ಗಲಿಬಿಲಿಗೊಳ್ಳುತ್ತಿದ್ದೆ. ನನ್ನ ತಂಗಿಗೆ 2 ಹೆಣ್ಣು ಮಕ್ಕಳು, ಅವಳಿಜವಳೆ. ಅವರ ಶಾಲೆಯ ಹೆಸರು ಅಂಬಿಕಾ ಮತ್ತು ಅರ್ಚನಾ ಎಂದಿದ್ದರೂ ನಾವು ಅವರನ್ನು ಕರೆಯುತ್ತಿದ್ದುದು ಗಂಗಾ ಮತ್ತು ಗೌರಿ. ಅಂಬಿಕಾಳೊಡನೆ ಅಂದರೆ ಗಂಗಾಳೊಡನೆ ಮಾತಾಡುವ ಉದ್ದೇಶದಿಂದ ನಾನು ಅವಳ ಚಾಟಿಂಗ್ ಪ್ರದೇಶಕ್ಕೆ ಹೋಗಿ ಹಾಯ್ ಗಂಗಾ, ಅಟೀಲಾ ಡಾ ಎಂದು ಟೈಪ್ ಮಾಡಿ ಅವಳ ಹತ್ತಿರ ಕೆಲವೊಮ್ಮೆ ತುಳುವನ್ನು ಇಂಗ್ಲಿಷ್ನಲ್ಲಿ ಬರೆದು ಮಾತಾಡುತ್ತಿದ್ದೆ. ಕೂಡಲೇ ಉತ್ತರ ಬಂತು. ನಾನು ಗಂಗಾ ಅಲ್ಲ, ಅಂಬಿಕಾ. ನನಗೆ ಗೊತ್ತು ನೀನು ಅಂಬಿಕಾ ಎಂದು. ಮದುವೆಯಾದ ಮೇಲೆ ಹಳೆ ಹೆಸರು ಬೇಡವಾಯಿತೆ? ನಾನು ಪ್ರಶ್ನಿಸಿದೆ. ನನಗೆ ಮದುವೆಯಾಗಿಲ್ಲ ಎನ್ನುವ ಉತ್ತರ ಕಾಣಿಸಿತು. ಈ ಹುಡುಗಿ ತಮಾಷೆ ಮಾಡುತ್ತಾಳಲ್ಲ ಎಂದು ನಾನು ಬೇಕೆಂದೇ ಕೇಳಿದೆ. ಹಾಗಾದರೆ ನಿನ್ನೊಟ್ಟಿಗೆ ಇದ್ದಾನಲ್ಲ ಕಿರಣ್, ಅವನ್ಯಾರು? ಮದುವೆಯಾಗದೆ ಅವನ ಜೊತೆಗಿದ್ದೀಯಾ? ಕಿರಣ್, ನನಗೆ ಗೊತ್ತಿಲ್ಲ. ನನಗೆ ಮದುವೆಯಾಗಿಲ್ಲ. ನಾನೊಬ್ಬಳೇ ಇದ್ದೇನೆ. ನನಗೊಬ್ಬಳು ಅಕ್ಕ ಇದ್ದಾಳೆ. ಅವಳಿಗೂ ಮದುವೆಯಾಗಿಲ್ಲ. ಮತ್ತೆ ನನಗೆ ಹೇಗೆ ಮದುವೆಯಾಗಲು ಸಾಧ್ಯ? ಯಾಕೆ ಅಕ್ಕನನ್ನು ಬಿಟ್ಟು ತಂಗಿಗೆ ಮದುವೆಯಾಗೋದಿಲ್ಲವೇ? ಮದುವೆಯಾದ ಮೇಲೆ ಅಕ್ಕನ ನೆನಪು ಬಂತಾ? ನಿನ್ನ ಅಕ್ಕನ ಹೆಸರು? ನಾನು ಬೇಕೆಂದೇ ಸ್ವಲ್ಪ ಖಾರವಾಗಿ ಕೇಳಿದೆ. ಅರ್ಚನಾ. ಈ ಹುಡುಗಿ ನನ್ನ ಹತ್ತಿರ ಆಟವಾಡುತ್ತಿದ್ದಾಳೆ ಎನ್ನುವುದು ನನಗೆ ಗ್ಯಾರಂಟಿ ಆಯಿತು. ಕತ್ತೆ, ತಮಾಷೆ ಮಾಡುತ್ತೀಯಾ ಎಂದು ಗದರಿದೆ. ಕೂಡಲೇ ಉತ್ತರ ಬಂತು. ಇಲ್ಲ, ನಾನು ಬೇರೆ ಹುಡುಗಿ, ನೀವು ಎಣಿಸಿದವಳಲ್ಲ. ಮತ್ತೆ ನೀನು ನನ್ನ ಚಾಟಿಂಗ್ ಪ್ರದೇಶಕ್ಕೆ ಹೇಗೆ ಬಂದೆ? ಇದು ಹೇಗೆ ಸಾಧ್ಯ? ಅವಳ ಹೆಸರು ಒಂದೇ, ಒಡ ಹುಟ್ಟಿದವಳ ಹೆಸರು ಒಂದೇ. ನನಗೆ ವಿಚಿತ್ರವೆನಿಸಿತು. ನನ್ನ ಮಗನೂ ಆನ್ಲೈನ್ನಲ್ಲಿದ್ದನಲ್ಲ, ಅವನಿಗೆ ಹೇಳಿದೆ. ಇಲ್ಲಿ ಯಾರೋ ನನಗೆ ಗೊತ್ತಿಲ್ಲದ ಹುಡುಗಿ ನನ್ನ ಚಾಟಿಂಗ್ ಪ್ರದೇಶ ಪ್ರವೇಶಿಸಿದ್ದಾಳೆ. ಅವಳ ಹೆಸರು ಅಂಬಿಕಾ ಎಂದು. ಅವನು ಹೇಳಿದ, ಇಲ್ಲ, ಹಾಗೆಲ್ಲ ಯಾರೋ ಬರುವುದು ಸಾಧ್ಯವಿಲ್ಲ. ಗಂಗಾನೇ ನಿಮಗೆ ತಮಾಷೆ ಮಾಡುತ್ತಿದ್ದಾಳೆಂದು ಕಾಣುತ್ತದೆ. ಪುನಃ ಅಂಬಿಕಾಳೊಡನೆ ಹರಟೆಗೆ ಹೋದೆ. ಸಾಕು ತಮಾಷೆ. ನನಗೆ ಗೊತ್ತು ನೀನು ಗಂಗಾ.
ಕಿರಣ್ನ ಹೆಂಡತಿ, ಮಾಲತಿಯ ಮಗಳು. ನನ್ನ ಹತ್ತಿರ ಆಟವಾಡುತ್ತೀಯಾ? ಯಾಕೆ ಕಿರಣ್ ಹತ್ತಿರ ಜಗಳ ಆಡಿದ್ಯಾ? ಹೇಗೆ? ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳಬಾರದು ಹುಡುಗಿ. ಗಂಡ ಹೆಂಡತಿಯ ಮಧ್ಯೆ ಅದೆಲ್ಲ ಇರುವುದೇ ಇಲ್ಲ ಆಂಟಿ. ನಾನು ಗಂಗಾ ಅಲ್ಲ, ಅಂಬಿಕಾ. ನನ್ನ ಅಮ್ಮ ಮಾಲತಿ ಅಲ್ಲ, ವಸಂತಿ. ನನಗೆ ಕಿರಣ್ ಅಂದರೆ ಯಾರೆಂದು ಗೊತ್ತಿಲ್ಲ. ಯಾಕೆ ಇವಳು ಹೀಗೆ ಹೇಳುತ್ತಿದ್ದಾಳೆ? ಬೇರೆಯೇ ಹುಡುಗಿ ಇರಬಹುದೇ? ಆದರೆ ನನ್ನ ಪ್ರದೇಶಕ್ಕೆ ಅವಳ ಪ್ರವೇಶ ಹೇಗಾಯಿತು? ಪ್ರಾಮಿಸ್ ಆಂಟಿ, ನಾನು ಗಂಗಾ ಅಲ್ಲ, ಅಂಬಿಕಾ. ಇವಳು ನಮ್ಮ ಅಂಬಿಕಾ ಅಲ್ಲ, ಬೇರೆ ಯಾರೋ ಹುಡುಗಿ ಸತ್ಯ ಹೇಳುತ್ತಿದ್ದಾಳೆಂದು ನನಗೆ ಅನಿಸಿತು. ಮಗನಿಗೆ ತಿಳಿಸಿದೆ. ಇಲ್ಲ, ಇದು ಏನೋ ಅಂತರ್ಜಾಲದಲ್ಲಿ ಆಗಿರುವ ಆಕ್ಸಿಡೆಂಟ್ ಭೇಟಿ. ಇದು ಖಂಡಿತ ಗಂಗಾ ಅಲ್ಲ, ಬೇರೆ ಯಾರೋ ನಮ್ಮ ಕಡೆಯ ಹುಡುಗಿ. ತುಳು ಅರ್ಥವಾಗುತ್ತದೆ. ಅವಳು ನನ್ನ ಲಿಸ್ಟ್ಗೆ ಹೇಗೆ ಬಂದಳೆಂದು ತಿಳಿಯಬೇಕು. ನಿನ್ನ ಹತ್ತಿರ ಮತ್ತೆ ಮಾತನಾಡುತ್ತೇನೆ ಅಂದೆ. ನನ್ನ ಕುತೂಹಲ ಕೆರಳಿತ್ತು. ಅವನು, ಅಮ್ಮ, ಹಾಗಾದರೆ ನಿಮ್ಮ ಪ್ರದೇಶಕ್ಕೆ ಒಬ್ಬಳು ಮಿಸ್ಟ್ರೀಗರ್ ಅಕ್ರಮ ಪ್ರವೇಶ ಮಾಡಿದ್ದಾಳೆ. ನಿಮ್ಮಲ್ಲಿ ಬಂದಿರುವ ಅಡ್ರೆಸ್ ಕೊಡಿ, ನಾನು ಕಂಡುಹಿಡಿಯುತ್ತೇನೆ. ಅವಳಾರೆಂದು ಎಂದ. ಹೌದು, ಹುಡುಗಿಯರೆಂದರೆ ನಿಮಗೆ ಆಸಕ್ತಿ ಜಾಸ್ತಿ. ಮೊದಲು ನಾನೇ ನೋಡುತ್ತೇನೆ. ನನಗೊಂದು ಸಂಶಯ. ಇದು ನಿನ್ನದೇ ಕಿಟಕ್ತಿಯಲ್ಲ? ಹೆಂಚಿನ ಅಮ್ಮ ಯಾಂದೇ ಗೀರೆಗೆ ತಮಾಷೆ ಮನ್ಪೆ. ಎಂಥದ್ದು ಅಮ್ಮ, ನಾನು ಯಾಕೆ ನಿನಗೆ ತಮಾಷೆ ಮಾಡುತ್ತೇನೆ? ಮತ್ತೆ ಯಾರ ಕೆಲಸ? ನೋಡೋಣ, ಇನ್ನು ಸ್ವಲ್ಪ ವಿವರ ಕೇಳುತ್ತೇನೆ. ನಿನ್ನೊಡನೆ ಮತ್ತೆ ಮಾತನಾಡುತ್ತೇನೆ ಎಂದು ಟೈಪ್ ಮಾಡಿ ಅವನ ಸಂಪರ್ಕದಿಂದ ನಿರ್ಗಮಿಸಿದೆ. ಪುನಃ ಅವಳೊಡನೆ ಮಾತಿಗೆ ತೊಡಗಿದೆ. ನೀನು ಗಂಗಾ ಅಲ್ಲದಿದ್ದರೆ ಹೇಗೆ ನನ್ನ ಚಾಟಿಂಗ್ ಪ್ರದೇಶಕ್ಕೆ ಬಂದೆ? ನನಗೆ ಗೊತ್ತಿಲ್ಲ. ನೀವು ನನ್ನ ಚಾಟಿಂಗ್ ಪ್ರದೇಶಕ್ಕೆ ಬಂದಿರಿ. ತುಳುವಿನಲ್ಲಿ ಕೇಳಿದರಲ್ಲ, ಅದಕ್ಕೆ ನೀವು ನಮ್ಮ ಕಡೆಯವರೇ ಇರಬಹುದೆಂದು ಮುಂದುವರೆದೆ. ಪರವಾಗಿಲ್ಲ ಹುಡುಗಿ, ಅಲ್ಲಿದ್ದು ಮಾತೃಭಾಷೆಯ ಪ್ರೀತಿಯನ್ನು ಉಳಿಸಿಕೊಂಡಿದ್ದಾಳೆ. ದೂರದಲ್ಲಿರುವ ಹುಡುಗಿಗೆ ಮಾತೃಭಾಷೆಯಲ್ಲಿ ಚಾಟ್ ಮಾಡುವುದನ್ನು ನೋಡಿದಾಗ ಖುಷಿಯಾಗಿರಬೇಕು. ಮನೆ ಬಿಟ್ಟು ದೂರ ಹೋಗಿರುವ ಎಲ್ಲ ಮಕ್ಕಳ ಹೋಮ್ ವೀಕ್ನೆಸ್ ಒಂದೇ ಅಲ್ಲವೇ? ಅವಳೊಡನೆ ಮಾತು ಮುಂದುವರೆಸುವ ಆಸಕ್ತಿ ನನಗೂ ಮೂಡಿತು. ನೀನು ಎಲ್ಲಿದ್ದಿ? ಏನು ಮಾಡುತ್ತಿದ್ದಿ? ನಾನು ಇಲ್ಲಿ ವರ್ಜಿನಿಯಾ ಯೂನಿವರ್ಸಿಟಿಯಲ್ಲಿ ಹೆಲ್ತ್ ಸೈನ್ಸಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುತ್ತಿದ್ದೇನೆ. ನೀವು ಎಲ್ಲಿದ್ದೀರಿ? ಅವಳಿಗೂ ಮಾತು ಬೇಕಿತ್ತೇನೋ. ಅಲ್ಲಿದ್ದಾಗ ನಮ್ಮ ಭಾಷೆ ಖುಷಿ ಕೊಡುತ್ತದೆ. ನಮ್ಮ ಜನರು ಅಪರಿಚಿತರಾದರೂ ಆತ್ಮೀಯರಾಗುತ್ತಾರೆ. ನನ್ನ ಮಗನಿಗೆ ಆದ ಹಾಗೆ. ಬೆಂಗಳೂರಿನಲ್ಲಿದ್ದೇನೆ. ಹೌದಾ? ನನಗೂ ಬೆಂಗಳೂರಿನಲ್ಲಿ ಕೆಲವರು ಗೊತ್ತಿದ್ದಾರೆ. ಯಾರು ಗೊತ್ತಿದ್ದಾರೆ? ಈಗಲಾದರೂ ಸಿಕ್ಕಿ ಬೀಳುತ್ತಾಳೋ ಎಂದು ತಿಳಿಯುವ ಕುತೂಹಲದಿಂದ ಕೇಳಿದೆ. ಒಂದೆರಡು ಹೆಸರು ತಿಳಿಸಿದಳು. ಅವರೂ ನನಗೂ ಗೊತ್ತಿದ್ದವರು, ಆದರೆ ನಮ್ಮ ಗಂಗಳಿಗೆ ಗೊತ್ತಿದ್ದವರಲ್ಲ. ನಿಮ್ಮ ಹೆಸರೇನು ಆಂಟಿ? ಎಲ್ಲ, ಇವಳು ಜೋರಾಗಿದ್ದಾಳೆ. ಎಲ್ಲೋ ಇಲ್ಲಿಂದ ಕಲಿಯಲಿಕ್ಕೆ ಹೋದ ಹುಡುಗಿ ಇರಬೇಕು ಎಂದು ಯೋಚಿಸುತ್ತಾ ಉಷಾ ಅಂದೆ. ಬೆಂಗಳೂರಿನಲ್ಲಿ ನನ್ನ ಆಂಟಿಯೂ ಇದ್ದಾರೆ. ಅವರ ಹೆಸರು ಉಷಾ. ನೀವು ಅವರೇ ಇರಬೇಕು. ನನ್ನ ಹತ್ತಿರ ನೀವು ತಮಾಷೆ ಮಾಡುತ್ತಿದ್ದೀರಾ? ಅಂಕಲ್ ಹೆಸರು ಏನು? ಪ್ರಭಾಕರ್. ನನ್ನ ಅಂಕಲ್ ಕೂಡ ಪ್ರಭಾಕರ್. ಹಾಗಾದರೆ ನೀವು ನನ್ನ ಉಷಾ ಆಂಟಿಯೇ ಇರಬೇಕು. ಸುಮ್ಮನೆ ಇಷ್ಟು ಹೊತ್ತು ಆಟವಾಡಿಸಿದಿರಿ. ಸುಮ್ಮನೆ ನನಗೊಂದು ಮದುವೆನೂ ಮಾಡಿಸಿದಿರಿ. ಈಗ ಇದಿರೆ ಇಟ್ಟು ಅವಳು ಕೊಟ್ಟಳು. ಇಲ್ಲ, ನಾನು ನಿನ್ನ ಉಷಾ ಆಂಟಿ ಅಲ್ಲ. ನನಗೆ ಅಮೆರಿಕದಲ್ಲಿ ನನ್ನ ತಂಗಿ ಮಗಳು ಅಂಬಿಕಾ ಮಾತ್ರ ಗೊತ್ತು. ಇನ್ನೊಬ್ಬಳು ಅಂಬಿಕಾ ಗೊತ್ತಿಲ್ಲ. ನೀನು ಯಾರ ಮಗಳು? ಡಾಕ್ಟರ್ ಸುಧಾಕರ್ ಮತ್ತು ವಸಂತಿಯವರ ಮಗಳು. ಅವರೆಲ್ಲಿದ್ದಾರೆ? ಸೌದಿಯಲ್ಲಿ. ನನಗೆ ಇನ್ನೂ ಆಸಕ್ತಿ ಹೆಚ್ಚಾಯಿತು. ನನ್ನ ದೊಡ್ಡ ಮಗ ಆಗಷ್ಟೇ ಸೌದಿಗೆ ಹೋಗಿದ್ದ. ಅವನಿಗೆ ಅಲ್ಲಿ ಯಾರ ಪರಿಚಯವೂ ಇರಲಿಲ್ಲ. ಈ ಹುಡುಗಿಯ ತಂದೆ ತಾಯಿಯ ಪರಿಚಯವಾದರೂ ಮಾಡಿಸೋಣ ಎನ್ನುವ ಯೋಚನೆಯಿಂದ ನನ್ನ ಮಗ, ಸೊಸೆ, ಮೊಮ್ಮಗು ಎಲ್ಲ ಸೌದಿಯಲ್ಲಿದ್ದಾರೆ. ಹೌದಾ ಆಂಟಿ? ನಾನು ಅಮ್ಮನಿಗೆ ಹೇಳುತ್ತೇನೆ. ನಿನ್ನ ತಂದೆ ತಾಯಿ ಇರುವ ಜಾಗ ಯಾವುದು? ಎಷ್ಟು ವರ್ಷದಿಂದ ಇದ್ದಾರೆ? ಸುಮಾರು 28 ವರ್ಷಗಳಿಂದ. ನಾವಿಬ್ಬರು ಹುಟ್ಟಿದ್ದು ಅಲ್ಲೇ. ಹಾಗಾದರೆ ಅವರು ನನ್ನ ಮಗನನ್ನು ಭೇಟಿಯಾಗಬಹುದು. ಖಂಡಿತ ಆಂಟಿ, ನಾನು ಅಮ್ಮನಿಗೆ ಹೇಳುತ್ತೇನೆ. ನಿನ್ನ ಅಮ್ಮನ ಮತ್ತು ಅಪ್ಪನ ಊರು ಯಾವುದು? ಅಮ್ಮ ಮಂಗಳೂರಿನವರು, ಪಪ್ಪ ಕಾಸರಗೋಡಿನವರು. ಈ ಹುಡುಗಿಯನ್ನು ಭೇಟಿಯಾದದ್ದು ಖುಷಿಯಾಗಿದ್ದರೂ ಅವಳು ನನ್ನ ಲಿಸ್ಟಿಗೆ ಹೇಗೆ ಬಂದಳು ಎನ್ನುವುದು ನನ್ನ ತಲೆ ತಿನ್ನುತ್ತಿತ್ತು. ನಾನು ಪುನಃ ಕೇಳಿದೆ, ನೀನು ನನ್ನ ಲಿಸ್ಟಿಗೆ ಹೇಗೆ ಬಂದೆ? ನನಗೂ ಅರ್ಥವಾಗಿಲ್ಲ. ನಾನು ನನ್ನ ತಾಯಿಯ ಜೊತೆಗೆ ಚಾಟ್ ಮಾಡಲು ಆನ್ಲೈನಿಗೆ ಬಂದೆ. ನೀವು ಸಿಕ್ಕಿದಿರಿ. ಹಾಗಾದರೆ ಇದೊಂದು ರೀತಿಯ ಅಂತರ್ಜಾಲದ ಆಕ್ಸಿಡೆಂಟ್ ಭೇಟಿ. ಆದರೆ ಒಂದು ವಿಚಿತ್ರ, ನೀನು ಅಂಬಿಕಾ, ನನ್ನ ತಂಗಿ ಮಗಳು ಕೂಡ ಅಂಬಿಕಾ.
ನಿನ್ನ ಅಕ್ಕನೂ ಅರ್ಚನಾ, ನನ್ನ ತಂಗಿಯ ಇನ್ನೊಬ್ಬ ಮಗಳು ಅರ್ಚನಾ. ಎಲ್ಲ ಒಂದೇ ರೀತಿ ಆಗುವುದು ಹೇಗೆ? ಇದೊಂದು ಕೋಇನ್ಸಿಡೆನ್ಸ್. ನೀವು ಯಾರ ಹತ್ತಿರ ಚಾಟ್ ಮಾಡುತ್ತಿದ್ದೀರಿ? ನನ್ನ ಮಗನು ಫಿಲಿಡೆಲ್ಫಿಯಾದಲ್ಲಿ ಕಲಿಯುತ್ತಿದ್ದಾನೆ. ಅವನ ಹತ್ತಿರ ಚಾಟ್ ಮಾಡುತ್ತಿದ್ದೆ. ಮಧ್ಯದಲ್ಲಿ ನೀನು ಪ್ರವೇಶಿಸಿದೆ. ಪರವಾಗಿಲ್ಲ, ನಿನ್ನೊಡನೆ ಮಾತಾಡಿ ಖುಷಿಯಾಯಿತು. ಅಂತರ್ಜಾಲದಲ್ಲಿ ಹೊಸ ಗೆಳತಿ ದೊರೆತಳು. ನನಗೂ ನಿಮ್ಮ ಹತ್ತಿರ ಮಾತಾಡಿ ಬಹಳ ಸಂತೋಷವಾಯಿತು. ನಾನು ಅಮ್ಮನಿಗೆ ಹೇಳುತ್ತೇನೆ ನಿಮ್ಮ ಮಗ ಸೊಸೆಯನ್ನು ಭೇಟಿಯಾಗಲು. ಅವರಿಗೂ ಅಲ್ಲಿ ಊರಿನವರು ಇದ್ದಾರೆಂದರೆ ಸಂತೋಷವಾಗುತ್ತದೆ. ಹೇಗೂ ಭೇಟಿಯಾದೆವು, ಆಗಾಗ ಹರಟೆ ಹೊಡೆಯುತ್ತಿರೋಣ. ಆಯಿತು ಆಂಟಿ, ಟೇಕ್ ಕೇರ್, ಬಾಯ್ ಆಂಟಿ. ಅವಳು ನಿರ್ಗಮಿಸಿದಳು. ನಾನು ನಿರ್ಗಮಿಸಿದೆ. ಅಷ್ಟರಲ್ಲಿ ನನ್ನ ಮಗ ಇಣುಕಿದ ನೀಲಿ ಚೀಟಿಯ ಮೂಲಕ. ಅವನಿಗೂ ಕುತೂಹಲ ಯಾರೆಂದು ತಿಳಿಯಲು. ಅಮ್ಮ, ಯಾರದು ಮಿಸ್ಟ್ರಿ ಗರ್ಲ್? ಗಂಗಾಗೆ ಫೋನ್ ಮಾಡಿ ಕೇಳಿದೆ. ಅವಳಲ್ಲ. ಅವಳಿವತ್ತು ಇಂಟರ್ನೆಟ್ ತೆರೆದೇ ಇಲ್ಲವಂತೆ. ಅವಳಿಗೂ ಕುತೂಹಲ, ನನ್ನ ಹೆಸರಲ್ಲಿ ಯಾರು ಸಿಕ್ಕಿದವರು ದೊಡ್ಡ ಮನೆಗೆ ಎಂದು. ಅವಳೊಬ್ಬ ದಕ್ಷಿಣ ಕನ್ನಡ ಹುಡುಗಿ, ಆದರೆ ಊರಲ್ಲಿ ಹುಟ್ಟಿದವಳಲ್ಲ. ಒಂದು ರೀತಿಯಲ್ಲಿ ನೀನು ಹೇಳಿದ ABCD ಗ್ರೂಪ್ನವಳು. ಅವಳ ತಂದೆ ತಾಯಿ ಸೌದಿಯಲ್ಲಿದ್ದಾರೆ ಎಂದು ಎಲ್ಲ ಕತೆ ಹೇಳಿದೆ. ಅವಳ ಅಡ್ರೆಸ್ ಕೊಡಿ, ನಾನು ಕಂಡುಹಿಡಿಯುತ್ತೇನೆ ಯಾರೆಂದು. ಅವನಿಗೆ ಅಡ್ರೆಸ್ ಕೊಟ್ಟೆ. ನನಗಂತೂ ಇದೊಂದು ವಿಚಿತ್ರ ಭೇಟಿ ಎಂದು ಅನಿಸಿತು. ನಮ್ಮ ಹೆಸರಿನವರು, ಅವಳ ಆಂಟಿ ಅಂಕಲ್ ಇಲ್ಲಿ ಯಾರು ಎನ್ನುವ ಯೋಚನೆಯಲ್ಲಿ ರಾತ್ರಿ ಎಲ್ಲ ಕಳೆದೆ. ಮರುದಿನ ಎಲ್ಲರಿಗೂ ಈ ಮಿಸ್ಟ್ರಿ ಗರ್ ಬಗ್ಗೆ ಹೇಳಿದೆ. ಎಲ್ಲರಿಗೂ ನಗು. ನನ್ನ ತಂಗಿಯಂತೂ ನನ್ನ ಮಕ್ಕಳ ಹೆಸರಿನವರೇ ಲೋಕದ ಇನ್ನೊಂದು ಮೂಲೆಯಲ್ಲಿ ಇನ್ನಿಬ್ಬರು ಅಕ್ಕ ತಂಗಿಯರಿದ್ದಾರೆ ಎಂದು ತಿಳಿದು ಅಚ್ಚರಿಪಟ್ಟಳು. ಯಾರದು ಎನ್ನುವ ಕುತೂಹಲ ಎಲ್ಲರಲ್ಲೂ ಮೂಡಿತ್ತು. 2 ದಿನ ಕಳೆದ ಮೇಲೆ ಮಗ ಹರಟೆಗೆ ಸಿಕ್ಕಿದ. ಅಮ್ಮ, ನಿಮ್ಮ ಮಿಸ್ಟ್ರಿ ಫ್ರೆಂಡ್ ಜೊತೆ ನಾನು ಮಾತಾಡಿದೆ. ನಿನಗೂ ಸಿಕ್ಕಿದಳೆ? ಯಾರಂತೆ ಅವಳು ಅಂತರ್ಜಾಲದಲ್ಲಿ ಭೇಟಿಯಾದವಳು? ಅಮ್ಮ, ಅವಳ ತಂದೆಗೆ ಮತ್ತು ತಾಯಿಗೆ ನೀವೆಲ್ಲ ಗೊತ್ತು. ಹೇಗೆ? ಅಚ್ಚರಿ ಪಡುವ ಸರದಿ ನನ್ನದಾಗಿತ್ತು. ಅವಳ ತಂದೆ ಪಪ್ಪನ ಕಸಿನ್ ಅಂತೆ. ಏನು? ಇದೊಂದು ಹೊಸ ಸಂಬಂಧ ಬೆಳೆಸಿದಳೆ ಅವಳು. ಪಪ್ಪನ ಕಸಿನ್ ನನಗೆ ಗೊತ್ತಿರುವುದಿಲ್ಲವೇ? ಅವರು ಬೆಂಗಳೂರಿನಲ್ಲಿ ಒಂದು ಮದುವೆಯಲ್ಲಿ ನಿಮ್ಮನ್ನು ನೋಡಿ ಮಾತಾಡಿದರಂತೆ. ಅಯ್ಯೋ ರಾಮ, ಇದಾರಪ್ಪ. ಎಲ್ಲೋ ಕಳೆದು ಹೋದ ಕೊಂಡಿ ಬೆಸೆದುಕೊಳ್ಳುತ್ತಿದೆ ಎಂದು ಅನಿಸಿತು. ಪಪ್ಪನ ಹತ್ತಿರ ಕೇಳಿ ನೋಡಿ. ಕಾಸರಗೋಡಿನ ಹತ್ತಿರದ ಆದೂರಿನಲ್ಲಿ ಅವಳ ತಂದೆಯ ಮನೆಯಂತೆ. ಅವರು ಊರು ಬಿಟ್ಟು ದೇಶ ಬಿಟ್ಟು 30 ವರ್ಷದ ಮೇಲಾಯ್ತಂತೆ. ಅವಳ ಅಮ್ಮನಿಗೆ ನಿಮ್ಮ ಅನಿರೀಕ್ಷಿತ ಭೇಟಿಯ ಬಗ್ಗೆ ಹೇಳಿದ ಕೂಡಲೇ ಅವರು ಹೇಳಿದರಂತೆ ನನಗವರು ಗೊತ್ತೆಂದು. ವಿಚಿತ್ರ ಕಥೆಯಾಯಿತಲ್ಲ. ಹೇಗೋ ಸಿಕ್ಕಿದಳು ಎಂದು ಯೋಚಿಸಿದರೆ ಎಲ್ಲೋ ಕಳೆದು ಹೋದ ಕೊಂಡಿ ಸೇರಿಸುತ್ತಿದ್ದಾಳಲ್ಲ. ಅವಳ ಅಮ್ಮ ನಿಮಗೆ ಮೇಲ್ ಕಳುಹಿಸುತ್ತಾರಂತೆ. ನಿಮ್ಮ ವಿಳಾಸ ಕೊಟ್ಟಿದ್ದೇನೆ. ತಪ್ಪಿಯಾದ ಭೇಟಿಯಿಂದ ಕಳಚಿಕೊಂಡ ಕೊಂಡಿ ಕೂಡುವ ಹಾಗಾಗುವುದೇನೋ. ಅಂತರ್ಜಾಲದ ಆಟ ಇದು. ಅವಳ ಕಡೆಯ ಸುಮಾರು ಜನ ಕಸಿನ್ಸ್ ಇಲ್ಲೇ ಇದ್ದಾರಂತೆ. ಅವಳ ತಂದೆಯ ತಂಗಿಯೂ ಇಲ್ಲೇ ಇದ್ದಾರಂತೆ. ಮರುದಿನ ನನ್ನವರಿಗೆ ಎಲ್ಲ ಕತೆ ಹೇಳಿದೆ. ಓ, ಆದೂರಿನವನಾ? ನನ್ನ ಕಸಿನ್ ಕರೆಕ್ಟ್. ಆದರೆ ಅವನನ್ನು ನೋಡದೆ ಬಹಳ ಕಾಲವಾಯಿತು. 35 ವರ್ಷಗಳೇ ಆಯಿತೇನೋ. ಅದು ಹೇಗೆ ಹಾಗೆ? ಕಸಿನ್ಸ್ ಅಂದರೆ ಆಗಾಗ ಭೇಟಿಯಾಗುತ್ತಲೇ ಇರಬೇಕಲ್ಲ. ಮದುವೆಯಾದ ನಂತರ ನಾನು ನೋಡಿಯೂ ಇಲ್ಲ. ಅವರ ಬಗ್ಗೆ ನೀವು ಹೇಳಿಯೂ ಇಲ್ಲ. ಕೂಡು ಕುಟುಂಬ ಪದ್ಧತಿ ಮರೆಯಾದ ಪರಿಣಾಮವಿದು ಎಂದು ನನಗೆ ಅನಿಸಿತು. ಯಾರಿಗೂ ಯಾರ ಗುರುತು ಇಲ್ಲ. ನಮ್ಮ ನಡುವೆ ಸಂಪರ್ಕವಿಲ್ಲದೆ ಎಷ್ಟೋ ಕಾಲವಾಯಿತು. ನಾವು ಅಂದರೆ ನಮ್ಮ ಹಿರಿಯರು ಆಸ್ತಿ ವ್ಯಾಜ್ಯದಲ್ಲಿ ಕೋರ್ಟಿಗೆ ಹತ್ತಿದ್ದರು. ಅಂದಿನಿಂದ ನಾವು ಅಲ್ಲಿಗೆ ಹೋಗುವುದು, ಅವರು ನಮ್ಮಲ್ಲಿಗೆ ಬರುವುದು ನಿಂತೇ ಹೋಗಿತ್ತು. ಹಾಗಾದರೆ ದಾಯಾದಿಗಳು ಕೌರವ ಪಾಂಡವರ ಹಾಗೇನಿಲ್ಲ. ನಾನು ಅವರೆಲ್ಲರೊಡನೆ ಮಾತಾಡುತ್ತಿದ್ದೆ. ಸುಧಾಕರ ನನ್ನ ಜೊತೆಗೆ ಮಂಗಳೂರಿನ ಬನ್ಸ್ ಹಾಸ್ಟೆಲಿನಲ್ಲಿದ್ದ. ಕೋರ್ಟ್ ವ್ಯಾಜ್ಯ ಎಲ್ಲ ಬಹಳ ಹಿಂದಿನ ಮಾತು. ಈಗ ಅದನ್ನು ಕಟ್ಟಿಕೊಂಡು ಮಾಡುವುದೇನು? ಭೂ ಮಸೂದೆ ಜಾರಿಗೆ ಬಂದ ನಂತರ ಯಾರಿಗೂ ಏನೂ ಇಲ್ಲ. ಹೆಚ್ಚಿನ ಭೂಮಿಯೆಲ್ಲ ಒಕ್ಕಲಿನವರಿಗೆ ಹೋಗಿದೆ. ಕರೆಕ್ಟ್. ಆಸ್ತಿಗಾಗಿ ಕೋರ್ಟಿಗೆ ಹೋಗಿ ಆಮೇಲಿಂದ ಸಂಬಂಧಗಳನ್ನು ಕಳಚಿಕೊಳ್ಳುವುದು ಬಹಳ ತಪ್ಪು. ಈಗ ಅವನು ಸೌದಿಯಲ್ಲಿದ್ದಾನಂತೋ? ಮೊದಲು ಬೇರೆಲ್ಲಿಗೋ ಹೋಗಿದ್ದ. ತುಂಬ ಒಳ್ಳೆಯ ಹುಡುಗ. ಆಗ ಕಳಚಿಕೊಂಡ ಕೊಂಡಿಯನ್ನು ಈಗ ಜೋಡಿಸಿಕೊಳ್ಳಬಹುದಲ್ಲ. ಯಾರು ಬೇಡ ಎನ್ನುತ್ತಾರೆ? ನಮಗೆ ಅವರು ಒಂದು ಮದುವೆಯಲ್ಲಿ ಸಿಕ್ಕಿದ್ದರು.
ನಮಗೆ ಒಮ್ಮೊಮ್ಮೆ ಮದುವೆಗಳಲ್ಲಿ ಸಿಗುತ್ತಾರೆ ನೋಡು ನಮ್ಮದೇ ಹೆಸರಿನವರು. ಅವಳು ಅವನ ತಂಗಿ, ನನಗೂ ತಂಗಿ. ಆಗ ಅಚ್ಚರಿ ಪಡುವ ಸರದಿ ನನ್ನದಾಯಿತು. ಹೆಸರುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದರಲ್ಲಿ ನನ್ನಷ್ಟು ಮರೆಗುಳಿಗಳು ಇನ್ಯಾರೂ ಇರಲಿಕ್ಕಿಲ್ಲ. ಈ ಎಲ್ಲ ಸಂಬಂಧಗಳು ಬೆಸೆದುಕೊಳ್ಳಲು ಆ ಹುಡುಗಿ ಅಂತರ್ಜಾಲದಲ್ಲಿ ಅಕಸ್ಮಾತ್ತಾಗಿ ಸಿಗಬೇಕಾಯಿತು. ಮತ್ತೆ ಕೆಲವು ದಿನ ಕಳೆದ ನಂತರ ಇಮೇಲ್ ಚೆಕ್ ಮಾಡುವಾಗ ವಸಂತಿಯ ಮೇಲಿತ್ತು. ನನ್ನ ಮಗಳು ಹೇಳಿದಾಗ ನನಗೆ ನಿಜಕ್ಕೂ ಅಚ್ಚರಿಯಾಯಿತು. ನನ್ನ ಗಂಡ ಮತ್ತು ನಿಮ್ಮ ಗಂಡ ಹತ್ತಿರದ ಸಂಬಂಧಿಗಳಾದರೂ ವ್ಯಾಜ್ಯದಿಂದಾಗಿ ನಮ್ಮೊಳಗೆ ಸಂಪರ್ಕವಿರಲಿಲ್ಲ. ಕೊನೆಗೂ ಆ ಆಸ್ತಿ ಯಾರಿಗೂ ದಕ್ಕಲಿಲ್ಲ. ಸುಮ್ಮನೆ ಮನಸ್ತಾಪವಷ್ಟೇ ಉಳಿಯಿತು. ನನ್ನದಾಗಲಿ ನಿಮ್ಮದಾಗಲಿ ಮದುವೆಗೆ ಮುಂಚೆ ಇವರೆಲ್ಲ ಸಂಬಂಧ ಕಳೆದುಕೊಂಡಿದ್ದರು. ಹಾಗಾಗಿ ನಾವು ಭೇಟಿಯಾಗಿಲ್ಲ. ನಾನು ಮತ್ತು ನೀವು ಯಾವುದೇ ಮನಸ್ತಾಪದಲ್ಲಿ ಭಾಗಿಗಳಲ್ಲ. ಕೋರ್ಟಿನ ವ್ಯವಹಾರ ಕೋರ್ಟಿನಲ್ಲೇ ಇರಲಿ. ಈಗ ನಮಗಾರಿಗೂ ಅದರಲ್ಲಿ ಆಸಕ್ತಿ ಇಲ್ಲ. ನಮ್ಮೊಳಗಿನ ಬಾಂಧವ್ಯವಾದರೂ ಬಲವಾಗಲಿ. ನನ್ನ ಮಗಳು ಆಕ್ಸಿಡೆಂಟ್ ಆಗಿ ನಿಮ್ಮನ್ನು ಭೇಟಿಯಾದಳೆಂದು ತಿಳಿದು ನನಗೆ ಖುಷಿಯಾಯಿತು. ನಿಮ್ಮ ಬಗ್ಗೆ ನನಗೆ ಬಹಳ ಗೊತ್ತು. ನಿಮ್ಮ ಕಥೆಗಳನ್ನು ಓದಿದ್ದೇನೆ. ಊರಿಗೆ ಹೋದಾಗಲೆಲ್ಲ ನಿಮ್ಮ ಬಗ್ಗೆ ಏನಾದರೂ ಸುದ್ದಿ ತಿಳಿಯುತ್ತಿರುತ್ತದೆ. ನನ್ನ ಮಾವನ ಹೆಂಡತಿ ನಿಮ್ಮ ತಂದೆಯ ಕಡೆಯವರು. ಅವರಿಂದ ಎಲ್ಲ ಸುದ್ದಿ ತಿಳಿಯುತ್ತಿರುತ್ತದೆ. ನಿಮ್ಮ ಮಗನ ಫೋನ್ ನಂಬರ್ ಕೊಡಿ, ನಾನೇ ಅವನ ಹತ್ತಿರ ಮಾತನಾಡುತ್ತೇನೆ. ಸೌದಿಯಲ್ಲಿ ಯಾರೂ ಗೊತ್ತಿಲ್ಲದಿದ್ದರೆ ಜೀವನ ಬಹಳ ಬೇಸರವೆನಿಸುತ್ತದೆ. ಅವಳ ಮೈಲ್ಗೆ ಉತ್ತರಿಸುವಾಗ ಎಲ್ಲವನ್ನೂ ಕೊಟ್ಟೆ. ಮಗನಿಗೂ ತಿಳಿಸಿದೆ. ಎಷ್ಟು ಅನಾಯಾಸವಾಗಿ ಕಳಚಿದ ಕೊಂಡಿಗಳು ಬೆಸೆದುಕೊಂಡವು. ಎಲ್ಲರ ಹೃದಯದಲ್ಲೂ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ, ಆದರ ಇದ್ದೇ ಇರುತ್ತದೆ. ಎಲ್ಲಿದ್ದರೇನು, ಎಲ್ಲ ಎಲ್ಲೆಗಳನ್ನು ದಾಟಿ ಮನಸ್ಸುಗಳು ಬಿಚ್ಚಿಕೊಂಡಾಗ ಜಗತ್ತಿನ ಎಲ್ಲ ಗಡಿಗಳು ತೆರೆದುಕೊಳ್ಳುತ್ತವೆ. ಹಾಗಿರುವಾಗ ಯಾವಾಗಲೂ ಹಿರಿಯರು ಮಾಡಿಕೊಂಡ ಕೌಟುಂಬಿಕ ಕಲಹಗಳಿಂದ ಮುಚ್ಚಿಕೊಂಡ ಗಡಿಗಳು ತೆರೆದುಕೊಳ್ಳುವುದೆಷ್ಟು ಹೊತ್ತು? ತೆರೆದುಕೊಳ್ಳಲು ಒಂದು ನಿಮಿತ್ತ ಬೇಕು. ಈಗ ನಾನು ಮತ್ತು ವಸಂತಿ ಇಮೇಲ್ ಗೆಳತಿಯರು. ಭಾರತಕ್ಕೆ ಬಂದಾಗ ಭೇಟಿಯಾಗುವ ಪ್ಲ್ಯಾನ್ ಇದೆ. ಸೌದಿಯಲ್ಲಿ ನನ್ನ ಮಗನ ಕುಟುಂಬ ಮತ್ತು ಸುಧಾಕರ್ ಕುಟುಂಬ ಸ್ನೇಹಿತರು. ಅಮೆರಿಕದಲ್ಲಿ ನನ್ನ ಮಗ ಮತ್ತು ಮಿಸ್ಟ್ರಿ ಗರ್ಲ್ ಅಂಬಿಕಾ ಮತ್ತವಳ ಎಲ್ಲ ಕಸಿನ್ಸ್ ಸ್ನೇಹಿತರು. ಎಲ್ಲ ನಡೆದದ್ದು ಅಂತರ್ಜಾಲದ ಮೂಲಕ. ಮುಖ ನೋಡದೆಯೂ ಎಲ್ಲರ ಮಧ್ಯೆ ಆತ್ಮೀಯತೆ ಬೆಳೆದಿದೆ. ಇದನ್ನು ಅಂತರ್ಜಾಲದ ಆಕ್ಸಿಡೆಂಟ್ ಎನ್ನದೆ ಇನ್ನೇನು ಅನ್ನಲಿ.